ಯಾದಗಿರಿಯಲ್ಲಿ ಜಿಲ್ಲಾಡಳಿತ ಮತ್ತು ಈ ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿಯವರ ನಡುವೆ ಈ ಕಚೇರಿ ಜಟಾಪಟಿ ಜೋರಾಗಿದೆ. ಈ ಕಚೇರಿ ಜಟಾಪಟಿ ಯಾಕೆ ನಡೀತಾ ಇದೆ, ಏನಿದ್ರ ಕಥೆ, ಬನ್ನಿ ನೋಡ್ಕೊಂಡು ಬರೋಣ. ಜಿಲ್ಲಾಡಳಿತ ವರ್ಸಸ್ ಛಲವಾದಿ ನಾರಾಯಣಸ್ವಾಮಿ. ಹಾಲಿ ಶಾಸಕರ ಕಚೇರಿಗೆ ಪಟ್ಟು ಹಿಡಿದ ಛಲವಾದಿ. ಎಸ್, ಯಾದಗಿರಿ ಜಿಲ್ಲಾಡಳಿತ ಹಾಗೂ ಛಲವಾದಿ ನಾರಾಯಣಸ್ವಾಮಿ ನಡುವೆ ಕಚೇರಿ ಫೈಟ್ ತಾರಕಕ್ಕೇರಿದೆ. ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಯಾದಗಿರಿ ಜಿಲ್ಲೆಯನ್ನ ನೋಡಲ್ ಜಿಲ್ಲೆಯನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಜಿಲ್ಲೆಯಲ್ಲಿ ಅವರಿಗೊಂದು ಕಚೇರಿ ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಕಚೇರಿ ಕೊಡುವಂತೆ ಸರ್ಕಾರಕ್ಕೆ ನಾರಾಯಣಸ್ವಾಮಿ ಪತ್ರ ಬರೆದಿದ್ರು. ಇದಾದ ಬಳಿಕ ಯಾದಗಿರಿ ಜಿಲ್ಲಾಧಿಕಾರಿ ಸುಶೀಲಾ ಬಿ ಜಿಲ್ಲಾಡಳಿತ ಭವನದ 7ನೇ ಕೊಠಡಿಯನ್ನ ನಾರಾಯಣಸ್ವಾಮಿ ಅವರ ಕಚೇರಿಗೆ ಮಂಜೂರು ಮಾಡಿದ್ರು. ಆದರೆ ಜಿಲ್ಲಾಧಿಕಾರಿ ಕಚೇರಿ ಬದಲಿಗೆ ಹಾಲಿ ಶಾಸಕರಿರುವ ಹಳೆ ಜಿಲ್ಲಾ ಪಂಚಾಯತ್ ಸಿಇಒ ವಸತಿ ಗೃಹವನ್ನ ಕಚೇರಿಯನ್ನಾಗಿ ಕೊಡುವಂತೆ ನಾರಾಯಣಸ್ವಾಮಿ ಪಟ್ಟು ಹಿಡಿದಿದ್ದಾರೆ. ಇನ್ನು ಯಾದಗಿರಿ ಜಿಲ್ಲಾಧಿಕಾರಿ ತಾವು ಕೇಳಿರುವ ಕಚೇರಿಯನ್ನು ಕೊಡದೆ ಹೋದ್ರೆ ಮುಂದಿನ ಬಾರಿ ಜಿಲ್ಲೆಗೆ ಬಂದಾಗ ಬಸ್ ನಿಲ್ದಾಣದಲ್ಲಿ ಕುಳಿತುಕೊಳ್ಳುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇದೇ ಆಗಸ್ಟ್ 13ರಂದು ಯಾದಗಿರಿಯಲ್ಲಿ ನಡೆದ ಪ್ರತಿಭಟನೆ ವೇಳೆ ಮಾತನಾಡಿರುವಂತಹ ನಾರಾಯಣಸ್ವಾಮಿ, ಮುಂದಿನ ಬಾರಿ ಬಂದಾಗ ಯಾವುದೇ ಕಚೇರಿ ಕೇಳೋದಿಲ್ಲ, ಬಸ್ ನಿಲ್ದಾಣದಲ್ಲೇ ಕುಳಿತುಕೊಳ್ತೀನಿ ಎಂದಿದ್ದಾರೆ. ನೀವ್ಯಾವ ಪ್ರಬಲರ ಜೊತೆಯಲ್ಲಿ ಕುತ್ಕೊಂಡು ಆರಾಮಾಗಿ ಕಾಲ ದುಡ್ತಾ ಹೋದ್ರೆ ಇಲ್ಲಿರ್ತಕ್ಕಂಥ ಜನರ ಕಷ್ಟ ಕೇಳೋರು ಯಾರು? ಸಾರಿ ಬಂದ್ರೆ ಅಲ್ಲಿ ಕಚೇರಿ ಕೇಳೋದಿಲ್ಲ. ನಾನು ಈ ಸಾರಿ ಬಂದ್ರೆ ಬಸ್ ಸ್ಟ್ಯಾಂಡ್ ಹೋಗ್ತೀನಿ. ಯಾರಿಗೇನೇ ಕೆಲಸ ಇದ್ರ ನನ್ನ ಹತ್ರ ಬರ್ರಿ, ಬಸ್ ಸ್ಟ್ಯಾಂಡ್ ಬರ್ತಾರೆ. ಒಟ್ಟಾರೆ ಯಾದಗಿರಿ ಜಿಲ್ಲಾಧಿಕಾರಿ ಹಾಗೂ ಛಲವಾದಿ ನಾರಾಯಣಸ್ವಾಮಿ ನಡುವೆ ಕಚೇರಿ ಜಟಾಪಟಿ ಮುಂದುವರೆದಿದೆ. ಜಿಲ್ಲಾಡಳಿತ ಕಚೇರಿ ಕೊಟ್ಟು ಛಲವಾದಿ ನಾರಾಯಣಸ್ವಾಮಿ ಕೋಪ ತಣ್ಣಗಾಗಿಸ್ತಾರಾ? ಕಾದು ನೋಡಬೇಕಿದೆ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಯಾದಗಿರಿ.